ಸರ್ ಬಿಜೆಪಿ ಮತ್ತು ಕುಮಾರಸ್ವಾಮಿ ಅವರ ಟಾರ್ಗೆಟ್ ಡಿಕೆ ಬ್ರದರ್ಸ್ ಮಿಷನ್ ಕಂಪ್ಲೀಟ್ ಆಯ್ತು ಅಂತ ಅವ್ರು ಅನ್ಕೊಂಡಿರ್ತಾರೆ. ಟಾರ್ಗೆಟ್ ಡಿಕೆ ಬ್ರದರ್ಸ್ ಇರ್ಬೋದು, ಒಳ್ಳೆ ಕ್ಯಾಂಡಿಡೇಟ್ ಹಾಕಿದ್ದಾರೆ, ಅವ್ರಿಗೆ ಸಕ್ಸಸ್ಫುಲ್ ಆಗಿದ್ದಾರೆ. ಹಾಗೆ ನಾನು ಹೇಳ್ತಾ ಇದ್ದೇನಲ್ಲ, ಮಂಜುನಾಥ್ ಹಾಕಿದ್ದು ಅವ್ರಿಗೂ ಒಂದು ಸಕ್ಸಸ್ಫುಲ್ ಸ್ಟೋರಿ. ನಾನು ಅವ್ರಿಗೆ ಅದಕ್ಕೆ ಮಂಜುನಾಥ್ಗೆ ಅಭಿನಂದಿಸ್ತಾ ಇದ್ದೀನಲ್ಲ. ಹಳೆ ಮೈಸೂರು ಭಾಗದಲ್ಲಿ ಈ ಬಾರಿ ಒಕ್ಕಲಿಗರ ಮತ ಶಿಫ್ಟ್ ಆಯ್ತಾ ಸರ್? ವಿಧಾನಸಭೆಯಲ್ಲಿ ನಿಮ್ಮ ಜೊತೆ ನಿಂತಿತ್ತು, ಕೈ ಹಿಡಿದಿತ್ತು. ಅದು ನೋಡೋಣ, ಮುಂದಕ್ಕೆ ನೋಡೋಣ. ಸರ್, ಗ್ರಾಮಾಂತರದಲ್ಲಿ ತುಂಬಾ ಕಡೆ ನೀವು ನಿರೀಕ್ಷೆ ಇಟ್ಕೊಂಡಿದ್ರಿ, ಎಲ್ಲಾ ಕಡೆ ತುಂಬಾ ಇಳಿಕೆ ಆಗಿದೆ ಮತದಾನ ನಿಮ್ಗೆ ಕಾಂಗ್ರೆಸ್ಗೆ. ನೀವ್ ಹೇಳಿದ್ರೆ ಏನೋ ಅನುಮಾನ ಇದೆ ಅಂತ ವೈಯಕ್ತಿಕ. ಅದೆಲ್ಲ ಮಾತಾಡೋದು ಬೇಡ. ನೋಡಿ, ಸೌತ್ ಅಲ್ಲಿ ರಾಜರಾಜೇಶ್ವರಿ ನಗರ ಎಲ್ಲ ಇತ್ತಲ್ಲ, ಎಲ್ಲ ಅಸೆಂಬ್ಲಿಗೂ ಪಾರ್ಲಿಮೆಂಟ್ಗೂ ಬಹಳ ವ್ಯತ್ಯಾಸ ಲಾಸ್ಟ್ ಟೈಮ್ ಇದ್ದಂಗೆ ಕಾಣ್ತಾ ಇದೆ. ಅದು ನಾವು ನಿರೀಕ್ಷೆ ಮಾಡಿರ್ಲಿಲ್ಲ. ಐ ಹ್ಯಾಡ್ ನಾಟ್ ಎಕ್ಸ್ಪೆಕ್ಟೆಡ್ ದಟ್. Sir, will there be any impact of the Lok Sabha elections on the functioning of the state government? Will any equations be changed here? No, I don't know. No equations will be changed. From 1 seat we have come to 9 seats, but still we are expecting about 14 to 15 seats. But I never expected as far as Bangalore rural is concerned. Though JDS and BJP both are anti-Congress votes, they were about 1,50,000 head. But still I thought that we will just overcome that lead and we will come out with a small margin. But the margin is too high. I accept the defeat. I am congratulating the candidate, Mr. Manjunath, Dr. Manjunath. He has won. It is his personal victory. I don't give any victory to their party on this factor, because I checked. They said that let us give an opportunity to him. You are 6 seats short of your expectation. What is the reason you attribute this to? Now let me have a thorough checkup on this. Within 1 day, within a minute, I don't want to come out on the press. I think you are also loaded with lot of information. Let me give you lot of information later. Thank you. ಅಭ್ಯರ್ಥಿಗಳ ಆಯ್ಕೆಯಲ್ಲಿ ಏನಾದ್ರು ಸಮಸ್ಯೆ ಆಯ್ತಾ? ಏನಿಲ್ಲ, ಫಸ್ಟ್ ಕ್ಲಾಸ್ ಅಭ್ಯರ್ಥಿ ಹಾಕಿದ್ದು ಎಲ್ಲ ಫಸ್ಟ್ ಕ್ಲಾಸ್ ಅಭ್ಯರ್ಥಿಗಳು ಹಾಕಿದ್ದು. ದೇ ವಿಲ್ ಬಿ ಎ ಬಿಗ್ ಅಸೆಟ್. ನನ್ನ ಪಕ್ಷಕ್ಕೆ ಮುಂದಕ್ಕೆ ಒಂದು ದೊಡ್ಡ ಶಕ್ತಿಯಾಗಿರ್ತಾರೆ. ಯಾವ ಅಭ್ಯರ್ಥಿನೂ, ಎಲ್ಲ ಅಭ್ಯರ್ಥಿಗಳು ಕರೆಕ್ಟ್ ಆಗಿದ್ರು, ಎಲ್ಲ ಕಾರ್ಯಕರ್ತರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ನಾನು ಯಾವ ಕಾರ್ಯಕರ್ತರ ಮೇಲೆ ಯಾರ ಮೇಲೂ ಕೂಡ ನಾನು ಬ್ಲೇಮ್ ಮಾಡೋಂಥ ಸಂದರ್ಭ ಇಲ್ಲ. ಎಲ್ಲರೂ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ತೀರ್ಪು ನಮಗೇನು ಬಂದಿದೆ ಅದನ್ನು ಕೂಡ ನಾನು ಆ ತೀರ್ಪನ್ನು ನಾನು ಎಂಡಾರ್ಸ್ ಮಾಡ್ತಾ ಇದ್ದೀನಿ. ಆ ತೀರ್ಪನ್ನು ನಾನು ಸರಿ ಇಲ್ಲ ಅಂತ ನಾನು ಹೇಳಲಿಕ್ಕೆ ನಾನು ತಯಾರಿಲ್ಲ. ಜನರ ತೀರ್ಪನ್ನು ಗೌರವಿಸ್ತಾ ಇದ್ದೀನಿ. ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.